ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಇವತ್ತಿನ ವಿಚಾರ ಏನಿರುತ್ತೆ ಅಂದ್ರೆ, ವಾಹನವನ್ನ ಸೀಸ್ ಮಾಡಬೇಕಾದ್ರೆ ಕೋರ್ಟಿಂದ ಆರ್ಡರ್ಸ್ ತರಬೇಕು. ಖಂಡಿತವಾಗಿ ನಿಮ್ಮ ವಾಹನಗಳನ್ನ ಏನಾದ್ರೂ ಸೀಸ್ ಮಾಡಬೇಕು ಅಥವಾ ನಿಮ್ಮ ವಾಹನಗಳನ್ನ ಎತ್ಕೊಂಡು ಹೋಗ್ಬೇಕು, ನಿಮ್ಮ 2 ವೀಲರ್ ಲೋನ್ ಕಟ್ಟಿಲ್ಲ ಹಂಗೆ ಹಿಂಗೆ ಅಂತ ಬಂದ್ಬಿಟ್ಟು ರಿಕವರಿ ಲೋನ್ ಏಜೆಂಟ್ಸ್ ಯಾರಾದ್ರೂ ಬಂದು ನಿಮ್ಮ ವಾಹನವನ್ನ ಎತ್ಕೊಂಡು ಹೋದ್ರೆ, ಕೋರ್ಟ್ ಆರ್ಡರ್ಸ್ ಇಲ್ದಿದ್ರೆ ನೀವು ನಿಮ್ಮ ವಾಹನವನ್ನ ಬಿಟ್ಕೊಡಕ್ ಹೋಗ್ಬಿಡಿ. ಯಾಕಂದ್ರೆ ಇದೊಂದು ತುಂಬಾ ಮಹತ್ವದ ತೀರ್ಪುಗಳಾಗಿದೆ ಈ ಒಂದು ಕೇಸ್ಗಳಲ್ಲಿ. ಏನಂತ, ಯಾವುದೇ ಕಾರಣಕ್ಕೂ ಈ ಲೋನ್ ಏಜೆಂಟ್ಸ್ ಅಥವಾ ಯಾರಾದ್ರೂ ಒಂದು ರಿಕವರಿ ಮಾಡ್ಕೊಳಕ್ ಬರೋರು ಕೋರ್ಟ್ ಆರ್ಡರ್ಸ್ ಇಟ್ಕೊಂಡು ಹೋಗಿ ರಿಕವರಿ ಮಾಡಬೇಕು. ಹಾಗೆ ವಿತ್ ದ ಪೊಲೀಸ್ ಪ್ರೊಟೆಕ್ಷನ್ ಅಂಡ್ ವಿತ್ ವಿಡಿಯೋಸ್ ಫೋಟೋಸ್ ತಕೊಂಡು ನೀವು ಆ ವಾಹನಗಳನ್ನ ಸೀಸ್ ಮಾಡಬೇಕು. ಮತ್ತೆ ಕೆಲವೊಮ್ಮೆ ಏನ್ ಮಾಡ್ತಾರೆ ಅಂತ, ಲೋನ್ ಕಟ್ಟಿಲ್ಲ ಅಂದ್ಬಿಟ್ಟು ರೋಡ್ ಸೈಡ್ ಅಲ್ಲಿ ನಿಲ್ಸಿದ್ರೆ ಬೈಕು ಅದನ್ನ ಎತ್ಕೊಂಡು ಹೋಗ್ಬಿಡೋದು. ಆತರ ಯಾವುದೇ ಕಾರಣಕ್ಕೂ ಮಾಡುವಂತಿಲ್ಲ. ನಿಮ್ಗೆ ಒಂದು ನೋಟಿಸ್ ನೀಡಬೇಕು. ನೋಟಿಸ್ ನೀಡಿದ ನಂತರ ಕೋರ್ಟ್ ಇಂದ ಒಂದು ಆದೇಶ ಪಡ್ಕೊಂಡು ಆ ನಂತರ ಬಂದು ನಿಮ್ ವಾಹನವನ್ನ ಸೀಸ್ ಮಾಡಬೇಕು. ಅಥವಾ ಅವ್ರೇನಾದ್ರೂ ಕೋರ್ಟ್ ಆರ್ಡರ್ ಇಲ್ದಿರ ಬಂದು ನಿಮ್ ವಾಹನವನ್ನ ಏನಾದ್ರು ಸೀಸ್ ಮಾಡಿದ್ರೆ, ಅಲ್ಲಿ ನಿಯರ್ ಬೈ ಯಾವ್ದಾದ್ರು ನಿಮ್ಮ ಪೊಲೀಸ್ ಸ್ಟೇಷನ್ ಇದ್ರೆ ಅಲ್ಲಿ ಕಾಲ್ ಮಾಡಿ ಪೊಲೀಸ್ ಅವ್ರನ್ನ ಕರ್ಸ್ಕೊಂಡು ಈ ತರ ಮಾಡ್ತಾ ಇದಾರೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ನ ದಾಖಲಿಸಬಹುದು. ಬಟ್ ನಾನು ಈ ಒಂದು ವಿಚಾರದಲ್ಲಿ ಏನ್ ಹೇಳೋದು ಅಂದ್ರೆ, ಆತರ ಮಾಡುವಂತಿಲ್ಲ. ಸೊ ಬಿ ಕೇರ್ಫುಲ್. ಈ ಒಂದು ಮಾಹಿತಿ ನಿಮ್ಮಲ್ಲಿ ಇರ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಥ್ಯಾಂಕ್ ಯು.